ಸಮಯ ಎಲ್ಲ ನೋವನ್ನು ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ಆದರೆ ಯಾವುದೇ ನೋವು ಕಮ್ಮಿ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? ಅದನ್ನು ಕಮ್ಮಿ ಮಾಡೋದಾದ್ರೂ ಹೇಗೆ? ಈ ಥರನೇ ಸಿಕ್ಕಿದ್ದು ನಮ್ಮ ಮುಂದಿನ ಐಡಿಯಾ ಬಾಸ್. ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಸಣ್ಣ ಹಳ್ಳಿ ದೇವೇರಿಯಾದಿಂದ ಬಂದಿರುವ ವಿವೇಕ್ ಮಿಶ್ರಾ. ನಮಸ್ತೆ ಟೈಟನ್ಸ್. ಹೇಳ್ತಾರೆ ಸಮಯ ಜೊತೆಗೆ ಎಲ್ಲವೂ ಚೇಂಜ್ ಆಗುತ್ತೆ ಅಂತ. ಆದರೆ ಕೆಲವು ವಿಷಯಗಳಿರುತ್ತೆ, ಅದು ಕಳೆದ 100 ವರ್ಷಗಳಿಂದ ಬದಲಾಗಿಲ್ಲ. ಬಹುಶಃ ನಮಗೆ ಅನ್ಸೇ ಇಲ್ಲ ಇದನ್ನ ಬದಲಾಯಿಸಬೇಕು ಅಂತ. ನೀವು ಯಾವ ಗಾಡಿಗಳಲ್ಲಿ ಇವತ್ತಿಲ್ಲಿ ಬಂದಿದ್ದೀರೋ ಅದು ಈ ಗಾಡಿ ಕಂಪ್ಯಾರಿಸನಲ್ಲಿ ತುಂಬ ಮಾಡರ್ನ್ ಆಗಿದೆ. ಇವತ್ತಿನ ಕಾಲದ ಫ್ಯಾಷನ್ ಕೂಡ ಹಳೆ ಕಾಲಕ್ಕಿಂತ ತುಂಬ ಆಧುನಿಕ ಮತ್ತು ಹೊಸದಾಗಿದೆ. ನಾವು ಯೂಸ್ ಮಾಡುವಂಥ ಫೋನ್ಸ್ ನಾವೇನು ಮನೇಲಿ ಯೂಸ್ ಮಾಡ್ತೀವಿ ಅದು ಈ ಫೋನ್ ಕಂಪ್ಯಾರಿಸನಲ್ಲಿ ತುಂಬ ಚೇಂಜ್ ಆಗಿದೆ. ಆದ್ರೂ ಇನ್ನೂ ಒಂದು ವಸ್ತು ಇದೆ, ಅದು ಕಳೆದ 100 ವರ್ಷಗಳಲ್ಲಿ ಬದಲಾವಣೆ ಆಗೇ ಇಲ್ಲ. ನಾವು ಅದನ್ನ ಇವತ್ತಿಗೂ ದಿನ ಯೂಸ್ ಮಾಡ್ತಾ ಇದ್ದೀವಿ. ಹಾಸ್ಪಿಟಲ್ನಿಂದ ಮನೆಯ ಫಸ್ಟ್ ಏಡ್ ಕಿಟ್ವರೆಗೂ ಅದೇ ಹಳೆ ಕಾಲದ ಬ್ಯಾಂಡೇಜ್. ಬಟ್ 2015ರಲ್ಲಿ ಇದಕ್ಕಿಂತ ನಮಗೊಂದು ಒಳ್ಳೆ ಆಪ್ಷನ್ ಸಿಕ್ಕಿದ್ರೆ, ಅದರಿಂದ ನಮ್ಮ ಗಾಯ ಬೇಗ ವಾಸಿ ಆಗೋದಾದ್ರೆ ನೀವು ಆ ಬ್ಯಾಂಡೇಜ್ನ ಅಪ್ಡೇಟ್ ಮಾಡೋಕೆ ಇಷ್ಟಪಡಲ್ವಾ? ಖಂಡಿತವಾಗ್ಲು. ಟೈಟನ್ಸ್, ನನ್ನ ಹೆಸರು ವಿವೇಕ್ ಮಿಶ್ರಾ. ಇವತ್ತು ನಾನು ಇದೇ ಐಡಿಯಾದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಆಸ್ ಫೈಬ್ರೋಹೀಲ್. ಫೈಬ್ರೋಹಿಲ್ ಪ್ರಪಂಚದ ಮೊದಲ ಬ್ಯಾಂಡೇಜ್ ಮತ್ತು ವೂಂಡ್ ಹೀಲಿಂಗ್ ಸೊಲ್ಯೂಷನ್ ಆಗಿದೆ. ಇದು ಸಿಲ್ಕ್ ಪ್ರೋಟೀನ್ ಇಂದ ರೆಡಿಯಾಗಿದೆ. ಫೈಬ್ರೋಹಿಲ್ ಅಲ್ಲಿ ಇರುವಂತಹ ಸಿಲ್ಕ್ ಪ್ರೋಟೀನ್ ಮತ್ತು ಫೈಬರ್ ಸಾಧಾರಣ ಬ್ಯಾಂಡೇಜ್ ಕಂಪ್ಯಾರಿಸನ್ ಅಲ್ಲಿ 50% ಬೇಗ ಹೀಲ್ ಮಾಡುತ್ತೆ. ಅಂದ್ರೆ ಯಾವ ಗಾಯ 18ರಿಂದ 20 ದಿನದಲ್ಲಿ ವಾಸಿ ಆಗ್ತಾ ಇತ್ತೋ ಅದು 8ರಿಂದ 10 ದಿನದಲ್ಲೇ ವಾಸಿ ಆಗುತ್ತೆ. ಸಿಸೇರಿಯಂ ಸೆಕ್ಷನ್, ಡಯಾಬಿಟಿಕ್ ಫುಟ್ ಅಲ್ಸರ್, ಬೆಡ್ ಸೋರ್ಸ್ ಇಲ್ಲ ಯಾವುದೇ ಅಬ್ರಿಸಿಯೇಷನ್ ಆಗಿರುವಂತಹ ಗಾಯ ಆಗಿರ್ಬೋದು, ಇದೆಲ್ಲವೂ ಫೈಬ್ರೋಹಿಲ್ ನ ಬ್ಯಾಂಡೇಜ್, ಸ್ಪ್ರೇ, ಜೆಲ್, ಶೀಟ್ ಮೆಶ್ ಫೋಮ್, ಪೌಡರ್ ಎಲ್ಲವೂ ತುಂಬಾ ಎಫೆಕ್ಟಿವ್ ಆಗಿದೆ. ಅದಕ್ಕೆ ಕಾರಣ ಇದರಲ್ಲಿರುವ ಸೆಲ್ಫ್ ಪ್ರೊಲಿಫರೇಷನ್ ಪ್ರಾಪರ್ಟಿ, ಮಾಯ್ಶ್ಚರ್ ಹೋಲ್ಡಿಂಗ್ ಪ್ರಾಪರ್ಟಿ, ಇವೆಲ್ಲವೂ ಗಾಯ ವಾಸಿ ಆಗೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಗಾಯಕ್ಕೆ ಅಂಟ್ಕೊಳ್ಳೋದು ಇಲ್ಲ, ಹಾಗೆ ತುಂಬಾ ಈಸಿಯಾಗಿ ತೆಗಿಬಹುದು ಕೂಡ. ಇದರಿಂದ ಪೇಷಂಟ್ಗೆ ತುಂಬಾ ಕಂಫರ್ಟ್ ಕೂಡ ಇರುತ್ತೆ. ಇದಕ್ಕೆ ರಾ ಮಟೀರಿಯಲ್ ನಾವು ಡೈರೆಕ್ಟ್ ಆಗಿ ರೈತರಿಂದ ತಗೊಳ್ತೀವಿ. ಇದರಿಂದ ರೈತರಿಗೆ ಕೂಡ ತುಂಬಾನೇ ಚೆನ್ನಾಗಿ ಲಾಭ ಆಗ್ತಾ ಇದೆ. ಅ ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ಎಕನಾಮಿಕ್ ಮಲ್ಟಿಪ್ಲೇಯರ್ ಪೊಟೆನ್ಷಿಯಲ್. ಇದರಲ್ಲಿ ಹೀಲಿಂಗ್ ಟೈಮ್ ರಿಡ್ಯೂಸ್ ಆಗುತ್ತೆ, ವೇರ್ ದ ಲೋಡ್ ಆನ್ ಪೇಷಂಟ್ಸ್ ಅಂಡ್ ದ ಕ್ವಾಲಿಟಿ ಆಫ್ ಲೈಫ್ ಇಸ್ ಇಂಪ್ರೂವ್ಡ್ ಅಂಡ್ ದ ಇನ್ಕಮ್ ಆಫ್ ದ ಫಾರ್ಮರ್ಸ್ ಆರ್ ಇಂಪ್ರೂವ್ಡ್. ಟೈಟನ್ಸ್, ತುಂಬಾ ಗರ್ವದಿಂದ ನಾನು ಇನ್ನೊಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ರೀಸೆಂಟ್ ಆಗಿ ಪೆಹಲ್ಗಾಮ್ ಅಟ್ಯಾಕ್ಸ್ ಆದಾಗ ದೇಶ ಕಷ್ಟದ ಪರಿಸ್ಥಿತಿಯಲ್ಲಿತ್ತು. ಆಗ ನಾರ್ಥರ್ನ್ ಮತ್ತೆ ವೆಸ್ಟರ್ನ್ ಬಾರ್ಡರ್ಸ್ ಅಲ್ಲಿ ತುಂಬಾ ಡಿಫೆನ್ಸ್ ಹಾಸ್ಪಿಟಲ್ಸ್, ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಫೈಬ್ರೋಹಿಲ್ ಪ್ರಾಡಕ್ಟ್ ನ ತಗೊಂಡ್ರು. ಅವರ ವಿಶ್ವಾಸವನ್ನ ನಮ್ಮ ಸ್ಟಾರ್ಟ್ಅಪ್ ಮೇಲೆ ಇಟ್ರು. ಇದನ್ನ ನಾವು IISc ಕೊಲಾಬ್ರೇಷನ್ ಅಲ್ಲಿ ಮಾಡಿದ್ವಿ. ನಮಗೆ ಇದರ ಬಗ್ಗೆ ತುಂಬಾ ಖುಷಿ ಇದೆ ಮತ್ತು ಪ್ರೌಡ್ ಫೀಲ್ ಆಗ್ತಾ ಇದೆ. ನಾವು ದೇಶದ ಉಪಯೋಗಕ್ಕೆ ಬಂದ್ವಿ ಅಂತ, ಹಾಗೆ ನಮ್ಮ ಇನೋವೇಷನ್ ಸ್ವಲ್ಪ ದೇಶಕ್ಕೆ ಸಪೋರ್ಟ್ ಆಯ್ತು ಅಂತ. ನನಗೆ ಕನಸಿದೆ ಭಾರತದ ಈ ಇನೋವೇಷನ್ ಇದರಿಂದ ಬರೀ ಭಾರತವಲ್ಲ ಜಗತ್ತಿನ ಎಲ್ಲ ದೇಶಗಳ ಗಾಯ ವಾಸಿ ಮಾಡ್ಬೇಕಂತ. ನನ್ನ ಈ ಕನಸನ್ನ ನನಸು ಮಾಡೋದಕ್ಕೆ ನೀವು ನನ್ನ ಜೊತೆ ಕೈ ಮಿಲಾಯಿಸ್ತೀರಾ? ಈ ಪ್ರಾಡಕ್ಟ್ ಅಂತೂ ತುಂಬಾ ಅದ್ಭುತವಾಗಿದೆ. ಎಲ್ಲದಕ್ಕಿಂತ ಮೊದಲು ನಾವು ಪ್ರೊಫೆಸರ್ ಅವ್ರನ್ನ ಕೇಳೋಣ. ತುಂಬಾ ಚೆನ್ನಾಗಿರೋ ಇನೋವೇಷನ್ ಇದು. ನಿಮಗೆ ಒರಿಜಿನಲ್ ಆಗಿ ಈ ಐಡಿಯಾ ಎಲ್ಲಿಂದ ಬಂತು? ಸರ್, ನಾನು ಫಾರ್ಮಸಿ ಗ್ರಾಜ್ಯುಯೇಟ್, ಜೊತೆಗೆ ನಾನು MBA ಮಾಡಿದ್ದೀನಿ. ಈ ಐಡಿಯಾ ನನಗೆ ಟಾಟಾ ಗ್ರೂಪ್ ಜೊತೆ ಕೆಲಸ ಮಾಡ್ತಾ ಇದ್ದಾಗ ಒಂದ್ ಜಾಗ ಇತ್ತು, ಧಮ್ತರಿ, ರಾಯಪುರಿಂದ 120 ಕಿಲೋಮೀಟರ್ ದೂರ. ನಾನು ರೈಸ್ ಸೀಡ್ ನ ಬಿಸ್ನೆಸ್ ಲೀಡ್ ಮಾಡ್ತಾ ಇದ್ದೆ. ನಾವಲ್ಲಿ ನೋಡಿದ್ವಿ ಒಂದು ಹಣ್ಣಿತ್ತು, ಅದ್ರ ಮೇಲೆ ಒಂದ್ ಹಕ್ಕಿ ಕುಕ್ತಾ ಇತ್ತು. ಅವಾಗ ನನ್ನ ಸೇಲ್ಸ್ ಕಲೀಗ್ ಹೇಳಿದ್ರು, ಇದರಿಂದ ಸೀರೆ ಮಾಡ್ಬೋದು, ತುಂಬಾ ಕಾಸ್ಟ್ಲಿ ರೇಷ್ಮೆ ಸೀರೆ ಮಾಡ್ಬೋದು ಅಂತ. ಅಲ್ಲಿಂದ ಹೋದ್ಮೇಲೆ ಯಾವಾಗ ನಾವು ಇದ್ರ ಬಗ್ಗೆ ಓದೋಕೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವೋ, ಟಾಪ್ ಯೂನಿವರ್ಸಿಟೀಸ್ ಅಕ್ರಾಸ್ ದ ವರ್ಲ್ಡ್, IITs, ಮಿಶಿಗನ್ ಎಲ್ಲಾ ಜಾಗಗಳಲ್ಲೂ ರಿಸರ್ಚ್ ಆಗಿತ್ತು. ಆದ್ರೆ ಒಂದು ಪ್ರಾಡಕ್ಟ್ ನೋಡಕ್ ಸಿಗ್ಲಿಲ್ಲ. ಅವತ್ತಿಂದ ನಮ್ಮ ಇಂಟ್ರೆಸ್ಟ್ ಇದ್ರ ಮೇಲೆ ಜಾಸ್ತಿ ಆಯ್ತು. ಜೊತೆಗೆ ಪ್ಯಾರಲಲ್ ಆಗಿ ನಮ್ಮ ಕೋ ಫೌಂಡರ್ ಏನಿದ್ದಾರೆ ಭರತ್ ಟಂಡನ್ ಸರ್, ಅವ್ರ ಜೊತೆ ನಮ್ ಭೇಟಿ ಆಯ್ತು. ನಾವಿಬ್ರು ಜೊತೆಗೂಡಿ 2014ರಿಂದ ಇದ್ರ ಮೇಲೆ ರಿಸರ್ಚ್ ನ ಶುರು ಮಾಡಿದ್ವಿ. 2017ರಲ್ಲಿ ನಾವು ಕಂಪನಿನ ಫಾರ್ಮ್ ಮಾಡಿದ್ವಿ. ಇದ್ರ ಹಿಂದೆ ಯಾವ IP ಇದೆ, ಏನ್ ಸರ್ಟಿಫಿಕೇಶನ್ ಇದೆ, ಮತ್ತೆ ವ್ಯಾಲಿಡೇಷನ್ ಏನು? ಸರ್, ಇದು ISO 13485 ಕಂಪ್ಲೇಂಟ್ ಆಗಿದೆ. ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನಲ್ಲಿ ಬರುತ್ತೆ. ಡಿಸೈನ್ ಮತ್ತು ಕ್ವಾಲಿಟಿಯ ಸಿಂಬಲ್ ಆಗಿದೆ. ಇದರಿಂದ ಕಂಪ್ಲೇಂಟ್ ಆಗಿರೋ ಪ್ಲಾಂಟ್ ಆಗಿದೆ. ಇದರ ಟ್ರಯಲ್ಸ್ ನಾವು ಏಮ್ಸ್ ಟ್ರಾಮಾ ಸೆಂಟರ್ ಡೆಲ್ಲಿಯಿಂದ ಶುರು ಮಾಡಿದ್ವಿ. ತುಂಬಾನೇ ಒಳ್ಳೆ ರಿಸಲ್ಟ್ಸ್ ಬಂತು ನಮಗೆ. ಇದರ ಆಧಾರದ ಮೇಲೆನೆ ನಾವು ಇವತ್ತು ಒಂದು ಒಳ್ಳೆ ಹಂತಕ್ಕೆ ತಲುಪೋಕಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಹತ್ರ 7 ಪೇಟೆಂಟ್ಸ್ ಇದೆ. ರೈಟ್ ಫ್ರಮ್ ಮೆಟೀರಿಯಲ್, ಒಂದು ಪೇಟೆಂಟ್ ನಾವು ಗ್ಲೋಬಲ್ ಆಗೂ ಮಾಡಿದೀವಿ. ಓಕೆ ವಿವೇಕ್, ಚಿಕ್ಕದಾಗಿ ಶುರು ಮಾಡಿರೋ ದೊಡ್ಡ ಐಡಿಯಾ. ಆಕ್ಚುಲಿ ಇದಕ್ಕೆ ಇರೋ ಸೋರ್ಸ್ ಅಂದ್ರೆ ಈ ಪ್ರೋಟೀನ್ ಮತ್ತೆ ಬ್ಯಾಂಡೇಜ್ಗೆ ವರ್ಮ್ ಅಲ್ವಾ? ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಸಿಲ್ಕ್ ಹುಳ ಏನಿರುತ್ತೆ ಅದು ತನ್ನ DFL ಪ್ರೊಸೆಸ್ ಇಂದ ಏನ್ ಹೋಗುತ್ತೆ, ಆಗ ಫಿಮೇಲ್ 35 ದಿನ ಆದ್ಮೇಲೆ ತನ್ನ ಒಂದು ಸಲೈವಾ ಏನ್ ತೆಗೆಯುತ್ತೆ, ಅದರಿಂದ ಸಿಲ್ಕ್ ರೆಡಿ ಆಗಕ್ಕೆ ಶುರು ಆಗುತ್ತೆ. ಆಮೇಲೆ ಆ ಹುಳ ಅಲ್ಲೇ ಇರುತ್ತೆ, ಅದರಿಂದ ಕುಕುನ್ ರೆಡಿ ಆಗುತ್ತೆ. ಸ್ವಲ್ಪ ಟೈಮ್ ನಂತರ ಅದು ಪ್ಯೂಪಾ ಆಗುತ್ತೆ. ಪ್ಯೂಪಾ ಕುಕುಮ್ನ ಒಡೆಯಕ್ಕೆ ಶುರು ಮಾಡುತ್ತೆ.
ಅದಾದ್ಮೇಲೆ ಅದು ಬಟರ್ಫ್ಲೈ ಆಗಿ ಹೊರಗಡೆ ಬರುತ್ತೆ. ಆಮೇಲೆ ಅದು ತನ್ನ ನೆಕ್ಸ್ಟ್ ಜನರೇಷನ್ ಪ್ರೊಡಕ್ಷನ್ಗೆ ಲೈಫ್ ಸೈಕಲ್ ಶುರು ಆಗುತ್ತೆ. ಇವಾಗ ಮಿಕ್ಕಿರೋದು ಎಂಟಿ ಬ್ರೋಕನ್ ಸೆಲ್. ನಮ್ಮ ಸ್ಟಾರ್ಟಿಂಗ್ ಮಟೀರಿಯಲ್ ಅದೇ ಆಗಿರುತ್ತೆ. ನಾವು ಹುಳನ ಅದರಲ್ಲಿ ಕೊಲ್ಲಲ್ಲ. ಹುಳ ತನ್ನ ಲೈಫ್ ಸೈಕಲ್ ನ ಕಂಪ್ಲೀಟ್ ಮಾಡಿದ್ಮೇಲೆ ನಾವು ಈ ಖಾಲಿ ಕುಕ್ಕುನಿಂದ 2 ಪ್ರೋಟೀನ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಮೊದಲನೇದು ಸೆರಿಸಿನ್, ಎರಡನೇದು ಫೈಬ್ರೋಯಿನ್. ಸೆರಿಸಿನ್ ಅಲ್ಲಿ ಒಳ್ಳೆ ಮಾಯ್ಸ್ಚರ್ ಹೋಲ್ಡಿಂಗ್ ಕೆಪಾಸಿಟಿ ಇರುತ್ತೆ. ಫೈಬ್ರೋಯಿನ್ ಅಲ್ಲಿ ಒಳ್ಳೆ ವೌಂಡ್ ಹೀಲಿಂಗ್ ಕೆಪಾಸಿಟಿ ಇರುತ್ತೆ. ನಾವು ಫೈಬ್ರೋಯಿನ್ ನ ಯೂಸ್ ಮಾಡ್ತೀವಿ ಟು ಹೀಲ್ ವೌಂಡ್ ಹೀಲಿಂಗ್. ಅದಕ್ಕೆ ಕಂಪನಿ ಹೆಸರು ಫೈಬ್ರೋ ಹೀಲ್. ತುಂಬಾ ಒಳ್ಳೇದು. ನಿಮ್ಮ R&D ಟೀಮ್ ಎಷ್ಟು ದೊಡ್ಡದಿದೆ? ಅರೌಂಡ್ 12 ಜನ ಇದ್ದಾರೆ ಸರ್. ಈ ಪ್ರಾಡಕ್ಟ್ ನ ಫ್ಯೂಚರ್ ಏನಿದೆ ಇವತ್ತಿನ ದಿನದಲ್ಲಿ? ಸದ್ಯ ನಾವು ಪೂರ್ತಿ ಇಂಡಿಯಾದಲ್ಲಿ ಪ್ರೆಸೆಂಟ್ ಆಗಿದ್ದೀವಿ. ತುಂಬಾ ಹಾಸ್ಪಿಟಲ್ಸ್ಗೂ ಎಂಟರ್ ಆಗ್ತಾ ಇದೀವಿ. ಬೇರೆ ಕಂಟ್ರೀಸ್ ಹೋಗಬೇಕು ಅಂದ್ರೆ ನಮಗೆ ಏನು CE ಸರ್ಟಿಫಿಕೇಟ್ ಅಂತಾರೆ, ಅದರ ಅವಶ್ಯಕತೆ ಇದೆ. ಇಲ್ಲ US FDA ಆಲ್ಟರ್ನೇಟಿವ್ಲಿ 510 ಇದರ ಅವಶ್ಯಕತೆ ಇರುತ್ತೆ. ಪರ್ ಪ್ರಾಡಕ್ಟ್ ಅದರ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅಂದಾಜು 5 ವರ್ಷದ ಪ್ರೊಸೆಸ್ ಇರ್ಬೋದಾ ಇದು? ಇದು ಅರೌಂಡ್ 18 ರಿಂದ 24 ತಿಂಗಳ ಪ್ರೊಸೆಸ್ ಆಗಿರುತ್ತೆ. ಕಾಸ್ಟ್ ಅರೌಂಡ್ 2.5 ಕೋಟಿವರೆಗೂ ಆಗಿರುತ್ತೆ. ಆ ಕಾರಣಕ್ಕೆ ನಾವು ಸ್ವಲ್ಪ ಯೋಚನೆ ಮಾಡಿನೇ ಹೆಜ್ಜೆ ಇಡಬೇಕಾಗುತ್ತೆ. ಯಾಕಂದ್ರೆ ಇವಾಗ್ಲೂ ರೆವೆನ್ಯೂ ಜನರೇಟ್ ಆಗಬೇಕು ಅಂದ್ರೆ ನಾವು ಈ ಬರೀ 3 ಪ್ರಾಡಕ್ಟ್ ನ ಇಟ್ಕೊಂಡು ಮುಂದೆ ಹೆಜ್ಜೆ ಇಡಕ್ ಆಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ನಿಮ್ಗೋಸ್ಕರ ಈ ರಾ ಮಟೀರಿಯಲ್ ರಿಕ್ವೈರ್ಮೆಂಟ್ ಏನಿದೆಯಲ್ಲ, ಅದು ಸಪ್ಲೈ ಎಷ್ಟಿದೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನೀವು. ಸರ್, ಇಂಡಿಯಾ ಇಸ್ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸಿಲ್ಕ್ ಇನ್ ದ ವರ್ಲ್ಡ್. ಅಬೌಟ್ 37,000 ಮೆಟ್ರಿಕ್ ಟನ್ಸ್ ಇಂಡಿಯಾ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿವರೆಗೂ ಸರ್ ನಾವು 5 ಟನ್ ವರ್ಗು ತಲುಪಿಲ್ಲ. ಓಕೆ, ತುಂಬಾ ಎಕ್ಸೈಟಿಂಗ್ ಆಗಿದೆ. ಮತ್ತೆ ಇದರ ಯುನಿಕ್ ಟೆಕ್ನಾಲಜಿ ಏನು? ನೀವು ಹೇಳ್ತಾ ಇದ್ದೀರಾ ಪ್ರಾಫಿಟಬಲ್ ಇದೆ ಬ್ರೇಕ್ ಇವೆನ್ ಅಲ್ಲಿ ಇನ್ ನೆಕ್ಸ್ಟ್ Q3 ಅಲ್ಲಿ. ಕಳೆದ ವರ್ಷ ನಮ್ಮ ರೆವೆನ್ಯೂ 5.5 ಕೋಟಿ ಆಗಿತ್ತು ಸರ್. ಈ ವರ್ಷ ನಾವು ನಮ್ಮ ಟೀಮ್ ನ ಎಕ್ಸ್ಪೆಂಡ್ ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ಮ ಮೇಜರ್ ರೆವೆನ್ಯೂ ಬಂದ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಇಂದ ಬರ್ತಾ ಇದೆ. ಇಲ್ಲಿ ನಾವು ಸಸ್ಟೈನ್ ಆಗ್ಬೇಕಂದ್ರೆ ನಮ್ಮ ಸೇಲ್ಸ್ ಟೀಮ್ ದೊಡ್ಡದಾಗಿರ್ಬೇಕಾಗುತ್ತೆ. ಅದರ ಕಾಸ್ಟ್ ಇಂದ ನನ್ನ ಪ್ರಾಫಿಟಬಿಲಿಟಿನ ನಾನು Q3ಗೆ ಹೋಗ್ತಾ ಇದ್ದೀನಿ. 2017 ಶುರು ಮಾಡಿ ಈಗ ಹತ್ತತ್ರ 9 ವರ್ಷ ಆಗಿದೆ, ಆದ್ರೂ ನೀವು ಪ್ರಾಫಿಟ್ ಮಾಡಿಲ್ಲ. ಹಾಗಾಗಿ ಇದ್ರ ಫಂಡಿಂಗ್ ನ ಯಾರೆಲ್ಲ ಮಾಡ್ತಿದ್ರು? ಮೊದಲು ನಮ್ಮ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಏನಿತ್ತು ಅದನ್ನ ನಾವು ಪ್ರಾಪರ್ ಆಗಿ ಅದನ್ನ ನಾವು ಸಿ ಕ್ಯಾಂಪ್ ಇಂದ ಎತ್ಕೊಂಡಿದ್ವಿ, ಸೆಂಟರ್ ಫಾರ್ ಸೆಲ್ಲರ್ ಅಂಡ್ ಮಾಲಿಕ್ಯುಲರ್ ಪ್ಲಾಟ್ಫಾರ್ಮ್ ಇಂದ. ಅದಾದ ನಂತರ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟ್ಮೆಂಟ್ ನಾವೇನ್ ರೈಸ್ ಮಾಡಿದ್ವಿ, ಅದು ಕಿಟ್ವೆಂಟ್ ಫಂಡ್ಸ್ ಇಂದ ಕರ್ನಾಟಕ IT ವೆಂಚರ್ ಫಂಡ್. ನಮಗೆ ಅಪ್ರೂವಲ್ 2021 ಸಿಕ್ತು. ಅಂದ್ರೆ ನಮ್ಮ ಕಮರ್ಷಿಯಲ್ ಆಗಿ ನಾವು 2021 ಶುರು ಮಾಡಿದ್ವಿ. ಆ ವರ್ಷ 5 ವರ್ಷ ನಮಗೆ ರೆವೆನ್ಯೂ ಬಂತು. ನೆಕ್ಸ್ಟ್ ಇಯರ್ ಸರ್ 12 ಕೋಟಿ ರೆವೆನ್ಯೂ ಬಂತು. ನಾವು ಅಷ್ಟು ಹಿಟ್ ಮಾಡಿದ್ವಿ. ಅಂಡ್ ಫಸ್ಟ್ 4 ತಿಂಗಳ ರೆವೆನ್ಯೂ ನನಗೆ 2.25 ಕೋಟಿ ಆಗಿತ್ತು. ಸರಿ. ಈ ವರ್ಷ ನೀವು 12 ಕೋಟಿ ಟರ್ನ್ ಓವರ್ ಮಾಡ್ತೀರಾ? ಹೌದು ಸರ್. ಮತ್ತೆ ಮುಂದಿನ ಫೈನಾನ್ಷಿಯಲ್ ಇಯರ್ ನ ಎಕ್ಸ್ಪೆಕ್ಟೇಷನ್ 22 crores ಸರ್. ನಿಮ್ಮ ನೆಟ್ ಮಾರ್ಜಿನ್ ಎಷ್ಟಿರುತ್ತೆ? ಅರೌಂಡ್ 35-36%. ನೀವು ವ್ಯಾಲ್ಯೂಯೇಷನ್ ಯಾವ ಬೇಸಿಸ್ ಮೇಲೆ ಮಾಡಿದ್ದೀರಾ? ನಾವು ಆಲ್ರೆಡಿ ಫಂಡ್ ರೈಸ್ ಏನ್ ಮಾಡಿದೀವಿ ಹಿಂದೆ ರೌಂಡ್ಸ್ ಅಲ್ಲಿ. ಇಲ್ಲಿ ನಾನು ಆಸ್ಕ್ ಮಾಡ್ತಾ ಇರುವಂತದ್ದು ಮುಂದಿನ ದೊಡ್ಡ ರೌಂಡ್ಸ್ಗೆ ಯೂಸ್ ಆಗುತ್ತೆ ಸರ್. ನಮ್ಮ ಹತ್ರ 7 ಪೇಟೆಂಟ್ಸ್ ಆಲ್ರೆಡಿ ಅವೈಲೇಬಲ್ ಇದೆ ಸರ್. ಇವು ಗ್ರಾಂಟೆಡ್ ಆಗಿದೆ. 2042, 43, 44 ವರೆಗೂ ವ್ಯಾಲಿಡ್ ಇದೆ ಸರ್. ನಮ್ಮ ಪ್ರಾಡಕ್ಟ್ ನ ನೆಕ್ಸ್ಟ್ ಪೈಪ್ಲೈನ್ ಏನಿದೆ ಅದು ತುಂಬಾನೇ ರೆವಲ್ಯೂಷನರಿ ಆಗಿದೆ. ಅದು Q1 Q2 ನೆಕ್ಸ್ಟ್ ಇಯರ್ ಲಾಂಚ್ ಆಗುತ್ತೆ. ನೀವು ಮುಂದಿನ ದಿನ ಕೇಳೋದಕ್ಕೂ ಮುಂಚೆ ಮಾರ್ಕೆಟ್ ಡಿಮ್ಯಾಂಡ್ ಕೇಳೋಣ. ಆಡಿಯನ್ಸ್ ರೆಡಿ ಇದ್ದೀರಾ? ಈ ಪ್ರಾಡಕ್ಟ್ಗೆ ಎಷ್ಟು ಮಾರ್ಕೆಟ್ ಡಿಮ್ಯಾಂಡ್ ಇದೆ ಅನ್ಸುತ್ತೆ? $93% ಜನಕ್ಕೆ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು. ಇದರ ಅವಶ್ಯಕತೆ ತುಂಬಾ ಇದೆ. ನೀವು ಮತ್ತೊಮ್ಮೆ ನಿಮ್ಮ ಡಿಮ್ಯಾಂಡ್ ಏನಿದೆ ಅದನ್ನ ಹೇಳಿ. ಸರ್, ನಾನು 4.5 ಕೋಟಿ ಫಂಡಿಂಗ್ ರೈಸ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ, 150 crore ವ್ಯಾಲ್ಯೂಷನ್ ಮೇಲೆ. ಇವರ ಈ ಡಿಮ್ಯಾಂಡ್ಗೆ ಇವರ ಪ್ರಾಡಕ್ಟ್ ಜೊತೆ ನೀವು ಕೈ ಮಿಲಾಯಿಸೋದಕ್ಕೆ ಇಷ್ಟಪಡ್ತೀರಾ? ಟೈಟನ್ಸ್, ಈಗ ನೀವು ಹೇಳೋ ಹಾಗೆ 4.5 ಕೋಟಿ, ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ಮಾರ್ಕೆಟಿಂಗ್ ಅಲ್ಲಿ ಇರುತ್ತೆ ಮತ್ತೆ ಎಷ್ಟು ಪರ್ಸೆಂಟೇಜ್ ರಿಸರ್ಚ್ ಅಲ್ಲಿ ಇರುತ್ತೆ? ಸರ್, ಇದು ರಿಸರ್ಚ್ ಟೀಮ್ಗೆ ಏನು ಜಾಸ್ತಿ ಹೋಗಲ್ಲ. ಇದು ಜಾಸ್ತಿಯಾಗಿ ಬ್ರ್ಯಾಂಡಿಂಗ್ ಮತ್ತೆ ಆಕ್ಟಿವಿಟೀಸ್ ಮತ್ತೆ ಮಾರ್ಕೆಟ್ ಅವೇರ್ನೆಸ್ ಅದರಲ್ಲಿ ಜಾಸ್ತಿ ಹೋಗುತ್ತೆ. ನಿಮ್ಮ ಕಂಟಿನ್ಯೂಸ್ ಕ್ಯಾಶ್ ಬಂದ್ ಜಾಸ್ತಿ ಆಗ್ತಾ ಇದೆ ಮತ್ತೆ ವ್ಯಾಲ್ಯೂಯೇಷನ್ ಹೈ ಇದೆ. ನಾನು ನಿಮ್ ಜೊತೆ ಕೈ ಜೋಡ್ಸಕ್ಕಾಗಲ್ಲ. ಯಾಕಂದ್ರೆ ನನ್ಗನ್ಸುತ್ತೆ ಮಾರ್ಕೆಟಲ್ಲಿ ಕಾಂಪಿಟೇಷನ್ ತುಂಬಾ ಜಾಸ್ತಿನೇ ಇದೆ ಈಗ. ಎದುರಿಸ್ಬೇಕಾಗತ್ತೆ ನೀವು. ಸರಿ, ಹಾಗಾದ್ರೆ ಜಿಮ್ಮಿ ನೀವು? ವಿವೇಕ್ ಅವರೇ, ನನ್ನ ಪ್ರಕಾರ ಪ್ರಾಡಕ್ಟ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಯಾವ್ದಾದ್ರು ರೈಟ್ ಫಾರ್ಮಾ ಕಂಪ್ನಿಯ ಪಾರ್ಟ್ನರ್ಶಿಪ್ ಅಲ್ಲಿ ಈ ಪ್ರಾಡಕ್ಟ್ ನ ರೀಚ್ ತುಂಬಾ ಜಾಸ್ತಿ ಆಗಬಹುದು. ಇದು ನನ್ನ ಏರಿಯಾ ಆಫ್ ಸ್ಪೆಷಲೈಸೇಷನ್ ಅಲ್ಲ, ಹಾಗಾಗಿ ನಾನು ನಿಮ್ ಜೊತೆ ಕೈ ಜೋಡ್ಸಕ್ ಆಗೋದಿಲ್ಲ. ನಾನ್ ನಿಮ್ಗೆ ಆಕ್ಚುಲಿ ಈ ಟೈಮಲ್ಲಿ ಸ್ವಲ್ಪ ಅಡ್ವೈಸ್ ಕೊಡ್ತೀನಿ. ಇನ್ವೆಸ್ಟ್ಮೆಂಟ್ ಅಲ್ಲ, ನೀವ್ ನಿಮ್ ಮಾರ್ಕೆಟ್ ಅನ್ನ ಹಾಸ್ಪಿಟಲ್ಸ್ ಮತ್ತೆ ಫಾರ್ಮರ್ ಡಿಸ್ಟ್ರಿಬ್ಯೂಷನ್ ಲೆಡ್ ಅಪ್ರೋಚ್ಗಳ ಜೊತೆ ಇದ್ರೆ ಆಗ ಈ ಬಿಸ್ನೆಸ್ಗೆ ಸ್ಕೋಪ್ ತುಂಬಾನೇ ಇದೆ ಅನ್ನೋದು ನನ್ಗೆ ಅನ್ನಿಸ್ತಾ ಇದೆ. ನನ್ನ ಇನ್ವೆಸ್ಟ್ಮೆಂಟು ಜಾಸ್ತಿ ಪಟ್ಟು B2C ಕನ್ಸ್ಯೂಮರ್ ಲೆಡ್ ಬಿಸ್ನೆಸಸ್ ಒಳಗಡೆ ಇದೆ. ಆದ್ರಿಂದ ನಾನು ಇನ್ವೆಸ್ಟ್ ಮಾಡೋದಕ್ಕಾಗೋದಿಲ್ಲ. ಆದರೆ ಆಲ್ ದಿ ಬೆಸ್ಟ್ ಟು ಯುವರ್ B2B ಎಂಡಿವರ್ಸ್. ಥ್ಯಾಂಕ್ ಯು. ಒಂದು ವೇಳೆ ಈ ವ್ಯಾಲ್ಯೂಯೇಷನ್ನ ಟ್ಯಾಂಪರ್ ಡೌನ್ ಮಾಡಿದ್ರೆ ನೀವು ರೆಡಿ ಆಗ್ತೀರಾ ಇನ್ವೆಸ್ಟ್ ಮಾಡೋದಕ್ಕೆ? ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ದೀನಿ. ಹೆಲ್ಟೆಕ್ ಡೊಮೇನಲ್ಲಿ ಈ ದಿನಗಳಲ್ಲಿ 4 to 5x ರೆವಿನ್ಯೂ ಮಲ್ಟಿಪಲ್ ಆಗ್ಬೋದು. ಮತ್ತು ನೀವು ಇದ್ದೀರಾ 100 to 120 CR ರೇಂಜಲ್ಲಿ. ಆರ್ ಯು ವಿಲ್ಲಿಂಗ್ ಟು ಡೂ ದಿಸ್? ಅದು ಪ್ರಶ್ನೆ. ಮತ್ತು ನೀವು ಇದನ್ನು ಕನ್ಸಿಡರ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಇವರು ಆ ವ್ಯಾಲ್ಯೂಯೇಷನ್ ಒಳಗಡೆ ಬಂದರೆ?
ಪ್ರೊಫೆಸರ್ ಸಾಹೇಬ್ರು ನಿಮಗೆ ಏನು ಅಡ್ವೈಸ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ನೀವೇನಾದ್ರೂ ನಿಮ್ಮ ಆಫರ್ನ ಬದಲಾಯಿಸ್ಕೊಳೋದಕ್ಕೆ ಇಷ್ಟಪಡ್ತೀರಾ? ನಾವು ಓಪನ್ ಆಗಿದ್ದೀವಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕಾಗಿ. ಆದ್ರೆ ವ್ಯಾಲ್ಯೂ ಆಡ್ ಆನ್ ಏನಾಗುತ್ತೆ ಅದನ್ನ ನೋಡಬೇಕು. 100 CR ವಿತ್ IIT ಮದ್ರಾಸ್ ಇನ್ಕ್ಯುಬೇಷನ್ ಫೆಸಿಲಿಟಿ. ಸರ್, ಇವ್ರು ತುಂಬಾ ದೊಡ್ಡ ಇನ್ಕ್ಯುಬೇಷನ್ ಫೆಸಿಲಿಟಿ ತಗೊಂಡ್ ಬರ್ತಾ ಇದ್ದಾರೆ. ಫಂಡ್ಸ್ ಏನಿದೆ ನಾವು ಸ್ಟಾರ್ಟಿಂಗಲ್ಲಿ ಸ್ಮಾಲ್ ಅಮೌಂಟಿಂದ ಸ್ಟಾರ್ಟ್ ಮಾಡ್ತೀವಿ, ಇನ್ ದ ರೇಂಜ್ ಆಫ್ 20L. ಮತ್ತು ನಾವು ಹಂತವಾಗಿ ಅದನ್ನು ಜಾಸ್ತಿ ಮಾಡ್ತೀವಿ. ನೀವು ಇದನ್ನು ಡೀಲ್ ಮಾಡ್ತೀರಾ? ನಿಮ್ಮ ಸಪೋರ್ಟ್ ಪ್ಲಸ್ IIT ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅಸ್. ಶೋರ್, ಡೀಲ್ ಓಕೆ. ಸರಿ, ಹಾಗಾದ್ರೆ ಕೈ ಮಿಲಾಯಿಸಿ ಮತ್ತೆ. ಪ್ಲೀಸ್ ಕಮ್. ಕಂಗ್ರ್ಯಾಚುಲೇಷನ್ಸ್. ಸರ್, ಈಗ ಇವ್ರ ಜೊತೆ IIT ಮಡ್ರಾಸ್ ಕೂಡ ಇದ್ದಾರೆ. ಈಗ ನೀವೇನಾದ್ರೂ ಬರ್ತೀರಾ? ನಾರ್ತ್ ಇಂಡಿಯಾ ಒಳಗಡೆ ನನ್ನ ಫ್ಯಾಮಿಲಿಲಿ 3 ಮೆಡಿಕಲ್ ಕಾಲೇಜಸ್ ಇದೆ, ಎಲ್ಲಿ 1000 ಬೆಡ್ ಪರ್ ಹಾಸ್ಪಿಟಲ್ ಇದೆ. ಅಲ್ಲಿ ನೀವೇನಾದ್ರೂ ಟ್ರಯಲ್ಸ್ ಮಾಡಬೇಕು ಅಂತಿದ್ರೆ ಮತ್ತೆ ಅಲ್ಲಿ ಫಾರ್ಮಸಿ ಒಳಗಡೆ ಯೂಸ್ ಮಾಡಿಸ್ಬೇಕು ಅಂತಿದ್ರೆ ಡೆಫಿನೆಟ್ಲಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಅದಕ್ಕೋಸ್ಕರ ನನಗೆ ಯಾವ ಇಕ್ವಿಟಿನೂ ಬೇಡ. ಆಸ್ ಅ ಟೈಟನ್ ನಾನು ನಿಮ್ಮ ಆಂಟರ್ಪ್ರಿನ್ಯೂರ್ಶಿಪ್ಗೆ ಸಪೋರ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಏನಾದರೂ ಆ ನೆಟ್ವರ್ಕ್ ಬೇಕು perfect ಥ್ಯಾಂಕ್ ಯು message. ಸರ್, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನನಗೆ ಪ್ರೊಫೆಸರ್ ಅವ್ರ ಮಾತು ಕೇಳಿದ್ಮೇಲೆ ಏನ್ ಅನ್ನಿಸ್ತು ಅಂದ್ರೆ ಆಕ್ಚುಲಿ ನಾವು ಹೆಲ್ತ್ ಟೆಕ್ ಬಿಸ್ನೆಸ್ ಅಲ್ಲೇ ಇದೀವಿ. ಸೊ ನಾನು ಸೇರ್ಕೊಳ್ಳಕ್ ಇಷ್ಟಪಡ್ತೀನಿ. ವಿತ್ 20 lakh ಇನ್ವೆಸ್ಟ್ ಮಾಡೋಕೆ ರೆಡಿ ಆಗಿದ್ದೀನಿ. ಬನ್ನಿ ಹಾಗಾದ್ರೆ. ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಮ್ಮ IIT ಮದ್ರಾಸ್ನ ಪ್ರೊಫೆಸರ್ ಏನಿದ್ದಾರೆ ಅವರು ಟೆಕ್ನಾಲಜಿನ ಅರ್ಥ ಮಾಡ್ಕೊಂಡ್ರು. ಅವ್ರಿಗೆ ಅರ್ಥ ಆಯ್ತು ಇಂಥ ಪ್ರಾಡಕ್ಟ್ನ ಬಿಸ್ನೆಸ್ ಅಲ್ಲಿ ತರೋಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ. ಅದಕ್ಕೆ ಅವರು ತಮ್ಮ ಸಪೋರ್ಟ್ನ ನೀಡಿದ್ರು ನಮಗೆ. ಹಾಗೆ ಶೈಲಿ ಅವರು ಕೂಡ ಮುಂದೆ ಬಂದು ಇನ್ವೆಸ್ಟ್ಮೆಂಟ್ನ ಮಾಡಿದ್ರು. ಖುಷಿ ಆಯಿತು. ಆ ಮೂಮೆಂಟಲ್ಲಿ ನಮಗೆ ತುಂಬಾನೇ ಸಂತೋಷ ಆಯಿತು. ಅಟ್ಲೀಸ್ಟ್ 100 ಜನನಾದರೂ ಅದನ್ನ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾರೆ. ಸೈನ್ಸ್ ವಿಚ್ ಕ್ಯಾನ್ ಬಿ ಟ್ರಾನ್ಸ್ಲೇಟೆಡ್ ಇನ್ ಟು ಅ ಬಿಗ್ ಬಿಸ್ನೆಸ್.